ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವರು ಯಾಕೆ ಇಷ್ಟು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದಾರೆ ಅಂತ ಎಣಿಸ್ಬೋದು. ಹೌದು, ನಾವಿವತ್ತು ಕುಮಟಕ್ಕೆ ಹೋಗ್ತಾ ಇದ್ದೇವೆ. ನಾಳೆ ನನ್ನ ಅಕ್ಕನ ಸೀಮಂತ. ಸೊ ಆನ್ ದಿ ವೇ ಇವತ್ತು ಹೋಗುವಾಗ ಏನೆಲ್ಲ ನೋಡ್ತೇವೆ, ತಿಂತೇವೆ, ಎಲ್ಲಿಗೆಲ್ಲ ಹೋಗ್ತೇವೆ ತೋರಿಸ್ತೇನೆ ನಿಮಗೆ ಸಹ. ಸೊ ಇವರು ಸಹ ರೆಡಿಯಾಗಿ ಕೂತಿದ್ದಾರೆ ನೋಡಿ. ನಾನು, ಅಪ್ಪ, ಅಮ್ಮ ಮತ್ತು ನನ್ನ ಅತ್ತಿಗೆ ಮಗಳು ಇಷ್ಟು ಜನ ಹೋಗ್ತಾ ಇದ್ದೇವೆ. ಸೊ ಆನ್ ದಿ ವೇ ಏನೆಲ್ಲ ಮಾಡ್ತೇವೆ ಅಂತ ನೋಡುವಾಗ ಹೋಗುವ. ಹಲೋ ಗೈಸ್, ನಾವು ಹೋಗ್ತಾ ಇದ್ದೇವೆ ಈಗ ಆನ್ ದಿ ವೇ. ನಮ್ಮದು ಬ್ರಹ್ಮಾವರ ರೀಚ್ ಆಯ್ತು. ಈಗ ಬ್ರಹ್ಮಾವರದಿಂದ ಮಾಬೂಕಳ ಅಂತೆ ಗೊತ್ತಿಲ್ಲ, ಹೊಸ ಊರು. ಸೊ ಇನ್ನೊಂದು 2.5 hour ಇದೆ ಕುಮಟ ರೀಚ್ ಆಗಲಿಕ್ಕೆ. ಅದರ ಮುಂಚೆ ಒಂದು ಪಿಟ್ ಸ್ಟಾಪ್ ಆಗಬೇಕು ಊಟ ಮಾಡಲಿಕ್ಕೆ. ಸೊ ಊಟ ಆಗಲಿಲ್ಲ, ಹಸಿವಾಗ್ತಾ ಉಂಟು. ಇವಳದೊಂದು ನಿದ್ದೆ ಆಯಿತು. ಈಗ ಪಿಟ್ ಸ್ಟಾಪ್ ಇದಕ್ಕೆ ಲಸಿಕಾ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದಾರೆ. ಇವರು ಮೊಬೈಲ್ ಹೊತ್ತಿದ್ದಾರೆ, ಇವರು ಸಹ ಹೊತ್ತಿದ್ದಾರೆ. ಸೊ ಆರ್ಡ್ರ್ ಮಾಡಿದ್ದೇವೆ, ಬರ್ತದೆ. ಎಂತೆಲ್ಲ ಆರ್ಡ್ರ್ ಮಾಡಿದ್ದೇವೆ ಹೇಳ್ತಾರೆ. ಹೋಟೆಲು ಈ ಥರ ಇದೆ, ಪ್ರೀಮಿಯಮ್ ಆಗಿದೆ ಫುಡ್. ಇದು ಆಕ್ಚುಲಿ ಚೆನ್ನಾಗಿದೆ. ಸೊ ಈಗ ನಾವು ಊಟ ಎಲ್ಲ ಆಗಿ ಬಂದ್ವಿ. ದ ಫುಡ್ ವಾಸ್ ವೆರಿ ನೈಸ್. ಹೇಗಿತ್ತು ಫುಡ್? ಸೂಪರ್, ಚೆಂದ ಇತ್ತು ಊಟ. ಯು ಕ್ಯಾನ್ ಟ್ರೈ ಇಫ್ ಯು ಆರ್ ಇನ್ ಕುಂದಾಪುರ್. ಇಟ್ಸ್ ಅ ಲಶಿಕಾ ವೆಜ್ ರೆಸ್ಟೋರೆಂಟ್. ತುಂಬ ಚೆನ್ನಾಗಿದೆ, ರೆಕಮೆಂಡೆಡ್. ಸ್ಪಾನ್ಸರ್ಡ್ ಅಲ್ಲ, ಬಟ್ ಐ ರೆಕಮೆಂಡ್. ಗುಡ್ ಫುಡ್ ಇರುವಾಗ ಯಾವತ್ತು ನಾವು ಹೇಳ್ಬೇಕು ಇನ್ನೊಬ್ಬರಿಗೆ. कसे येशील फूड? कसे येशील? फूड भारी लायक सर. तुम्ही कोणी कुंदापूर साईड येऊचस म्हणून गेला रे, ह्या म्हटला की याची भारी लायकस फूड. 1 hour later. A few moments later. ಪಿಟ್ ಸ್ಟಾಪ್. ಈಗ ಮರವಂತೆ ಬೀಚ್ ಹತ್ರ ಪಾಸ್ ಆಗ್ತಾ ಇದ್ವಿ. ಸೊ ಒಂದು ಸ್ಟಾಪ್ ತಗೊಂಡಿದ್ದೇವೆ. ಎಲ್ಲರಿದ್ದಾರೆ, ಒಂದು 4-5 ಫೋಟೋ ತಗೊಂಡು ಹೋಗುವಂಥದ್ದು. ಸೊ ಇಲ್ಲಿಗೆಲ್ಲ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ಥರ ಸ್ಟೋನ್ಸ್ ಎಲ್ಲ ಉಂಟು. ಸೊ ಈ ಥರ ಸ್ಟೋನ್ಸ್ ಉಂಟು, ಅದು ಮೆಲ್ಲ ಹೋಗ್ಬೇಕು ನೋಡಿಕೊಂಡು. ಸೊ ನೋಡ್ಕೊಂಡು ನಡೀರಿ. 3 hours later. ಸೊ ನಾನು ಈಗ ನನ್ನ ಅಣ್ಣನ ಮನೆಗೆ ಬಂದಿದ್ದೇನೆ. ಇದು ನನ್ನ ಅತ್ತಿಗೆದ್ದು ದೊಡ್ಡಮ್ಮನ ಮನೆ. ಈ ಮನೆ ಸಾಧಾರಣ 100-150 ವರ್ಷ ಹಳತ್ತು ಮನೆ ಅಂತೆ. ತುಂಬ ಚೆಂದ ಉಂಟು. ಲೈಕ್ ಇದರದ್ದು ಕಂಬ ನೋಡುವಾಗಲೇ ಗೊತ್ತಾಗ್ತದೆ ಇಷ್ಟು ಓಲ್ಡ್. ಆ್ಯಂಡ್ ಇದು ಬಾಗಿಲು ನೋಡಿ, ದಿಸ್ ಫೀಲ್ಸ್ ಲೈಕ್ AI ಜನರೇಟೆಡ್ ಅಲ್ಲ, ತುಂಬ ಚೆಂದ ಕಾಣ್ತುಂಟು. ಸೊ ಅವ್ರೀಗ ಮನೇಲಿ ಇಲ್ಲ, ಇಲ್ಲಿಗ ಹೋಗಿದ್ದಾರೆ ಹೊರಗೆ. ಸೊ ಆ ಮನೆ ಬೀಗ ಆಗಿದೆ, ಲೈಕ್ ಕನ್ಸಿದೆ. ಸೊ ಇಫ್ ಇನ್ ಕೇಸ್ ಅವರಿದ್ದರೆ ಒಳಗೆ ಹೇಗಿರ್ತದೆ ಅಂತ ನೋಡುವ ಮತ್ತೆ. ಸೊ ಇದು ತುಂಬ ಓಲ್ಡ್ ಮನೆ, ಒಂದು ಸಾಧಾರಣ 150 years ಓಲ್ಡ್ ಮನೆ ನೋಡ್ಬೋದು. ವಿಂಡೋ ಎಲ್ಲ ನೋಡಿ, ಚೆಂದ ಉಂಟು ಮನೆ ಎಲ್ಲ, ನೀಟ್ ಉಂಟು. ಮೇಯ್ನ್ ಅಂತ ಹೇಳಿದರೆ ಒಂದು ವಾಶ್ರೂಮ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನೋಡಿ, ನಿಮಗೆ ನೆನಪಿರ್ಬೋದು ಅಜ್ಜನ ಕಾಲದಲ್ಲಿ ಹೇಗಿತ್ತ ಅದೇ ಥರ ಈಗಲೂ ಇದೆ. ಸೊ ಫಾರ್ ಎಕ್ಸ್ಪೀರಿಯನ್ಸ್ ತುಂಬ ಚೆಂದ ಇತ್ತು. ಬಟ್ ತುಂಬ ಸೆಕೆ ಇದೆ ಈಗ. ಸೊ ಪ್ಲಸ್ ಶೀತ ಸಹ ಆಗಿದೆ ಲೈಟಲ್ಲಿ. ಸೊ ಈಗ ಅತ್ತಿಗೆ ಹತ್ರ ಕೇಳುವ ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಇವತ್ತಿದ್ದು ಅಂತ. ಹೇಗಿತ್ತು ಇವತ್ತಿದ್ದು ಸೋಫಾರ್ ಎಕ್ಸ್ಪೀರಿಯನ್ಸ್? ಇವತ್ತಿನ ಟ್ರಾವೆಲ್ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ನಾವು ಗುರುವನ್ಕೆರೆಯಿಂದ ಹೊರಟು ನಾವು ಈಗಾಗಲೇ ಕುಮಟಾ ರೀಚ್ ಆಗಿದ್ದೇವೆ. ಈಗ ಕುಮಟಾದಲ್ಲಿ ವಿಘ್ನೇಶನ ಅತ್ತೆ ಮನೆ ವೈಭವಿಯ ಅಮ್ಮನ ಮನೆಗೆ ಬಂದಿದ್ದೇವೆ. ಇಲ್ಲಿ ನಮಗೆ ವೈಭವಿಯ ಅಮ್ಮ ಬಿಸಿ ಬನ್ಸ್, ಪುದೀನಾ ಚಟ್ನಿ, ಬಿಸಿ ಚಾಯ್ ಎಲ್ಲ ಕೊಟ್ಟರು. ಈಗ ಅದನ್ನು ಎಲ್ಲ ತಿಂಡಿ ಎಲ್ಲ ಆಗಿ ನಾವೀಗ ಕುಮಟಾ ಒಂದು ರೌಂಡ್ ತಿರುಗಾಡಿಸಿ ಬರ್ತೇವೆ ಅಂತೇಳಿ ವಿಘ್ನೇಶ್ ಮತ್ತು ವೈಭವಿ ಏನೋ ಪ್ಲಾನ್ ಮಾಡಿದ್ದಾರೆ. ನೋಡುವ ಅವರು ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಇದೇನು ನೀವು ಪ್ರಾಪರ್ಟಿ ನೋಡ್ತಾ ಇದ್ದೀರಿ, ಇದು ಸೇಲಿಗಿದೆ ಅಂತೆ. ಇಲ್ಲಿ ಉಳಿದಾಳೆ. ಇದು ಮೊದಲಿನ ಕಾಲದ ಮನೆ ಅಂತ ಹೇಳ್ತಾರೆ, ಬ್ರಿಟಿಷ್ ಕಾಲದ್ದು. ಸೊ
ದಿಸ್ ಈಸ್ ಫಾರ್ ಸೇಲ್. ಅದು ಒಳಗೆಲ್ಲ ಚೆಂದ ಉಂಟಂತೆ, ಬಟ್ ಈಗ ಯಾರೂ ಇಲ್ಲ ಅಂತ ಅಲ್ಲಿ ಆ ಮನೆಯಲ್ಲಿ. ಮೊದಲು ಅಜ್ಜಿ ಇದ್ರಂತೆ, ಈಗ ಅವ್ರು ಎಕ್ಸ್ಪೈರ್ ಆದಮೇಲೆ ಮೋಸ್ಟ್ಲಿ ಯಾರಿಲ್ಲ. ಇದು ನೋಡ್ಬೋದು, ಇದು ಸ್ವರದ್ದು ನಾನೇ ಫೋಟೋ ತೆಗೆದದ್ದು. ಇದು ಇವರು ಯಾರೋ ಫ್ರೇಮ್ ಹಾಕಿ ಅವಳ ಫಸ್ಟ್ ಬರ್ಡೇ ಕೊಟ್ಟಿದ್ದಾರೆ. ಕಾಣ್ತಾರೆ ಇವರೇ ನಮ್ಮ ಶ್ರೀಮತಿ ವೈಭವಿ. ನಮಸ್ತೆ ಮಾಡ್ತಿದ್ದಾರೆ. ಇವಳು ಸಹ ಒಂದು ಮಗುವಾಗಿ ಓಡ್ತಾ ಇದ್ದಾಳೆ ಮಗುವೊಟ್ಟಿಗೆ. मतलब वो अलग ही लेवल का बंदा. ನಮ್ಮ ಶ್ವರ ಬಾಬು ನೋಡಿ. ದ ಗ್ರೇಟ್ ವೈಭವಿ ಇಸ್ ಹಿಯರ್. ಇವರು ತುಂಬಾ ಸಪೂರ್ ಆಗಿದ್ದಾರೆ. ನಿಮ್ಮದು ರಹಸ್ಯ ಹೇಳಿ. ಫಿಟ್ನೆಸ್ ರಹಸ್ಯ ಹೇಳ್ತಿಲ್ಲ ಅವರು. ತುಂಬಾ ಸಪೂರ್ ಆಗಿದ್ದಾರೆ. ರೀಸನ್ ಇದೆ, ರೀಸನ್ ಇಲ್ಲಿ. ಎಷ್ಟು ಕೆಜಿ? 9 kg. ನವಗ್ರಹ. ಬನ್ನಿ. ಬ್ಯೂಟಿಫುಲ್ ಸನ್ಸೆಟ್. ನಾವೀಗ ವಿಜಯದಕ್ಕನ ಮನೆಯಲ್ಲಿದ್ದೇವೆ. ಮೆಹಂದಿ ಹಾಕಿದ್ದಾರೆ ಚಂದ. ಬೇಬಿ ಲೋಡಿಂಗ್, ಬೇಬಿ ಗರ್ಲ್, ಮಾಮ್ ಟು ಬಿ, ಡ್ಯಾಡ್ ಟು ಬಿ, ಬೇಬಿ ಬಾಯ್ ಕಮಿಂಗ್ ಸೂನ್. ಎಲ್ಲ ಕೂತಿದ್ದೇವೆ. ಚಾ ಜ್ಯೂಸ್ ಎಲ್ಲ ಆಗ್ತಾ ಉಂಟು. ಹೇಳಿ. ಇಲ್ಲಿ ಅಕ್ಷದಕ್ಕ ಸರ್ಬತ್ ಮಾಡ್ತಾ ಇದ್ದಾರೆ. डिप्रेशन. मैं डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಬಸ್ ಸ್ಟ್ಯಾಂಡ್